ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಟೈಟಲು ಮತ್ತು ತಮ್ಮನೆಲ್ಲ ನೋಡಿರ್ತೀರಾ. ಸೊ ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಸಪೋರ್ಟ್ ಮಾಡಿ, ಎಷ್ಟಕ್ಕೆ ಎಷ್ಟು ಶೇರ್ ಮಾಡಬೇಕು ಅಷ್ಟಕ್ಕೆ ಶೇರ್ ಮಾಡಿ. ನಿಮ್ಗೇನಾದರೂ ಮೇಕಪ್ ಬೇಕಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಒಳ್ಳೆ ಮೇಕಪ್ ಮಾಡ್ತಾವ್ರೆ. ಸೊ ಅದಕ್ಕೆ ಪ್ರೂವ್ ಮಾಡೋಕ್ಕೆ ನಾವು ಇವಾಗ ಬಂದ್ಬಿಟ್ಟು ಹೋಗ್ತಾ ಇದ್ದೀವಿ ಒಂದು ಈವೆಂಟಿಗೆ. ಮೇ ಬಿ 5 ಗಂಟೆಗೆ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಅಂದಿದ್ದಾರೆ. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗ್ತಿದೆ. ಮೇ ಬಿ ಇಲ್ಲಿಂದ ಹೋಗೋ ಅಷ್ಟರಲ್ಲಿ 4:15 ಹಂಗಾಗುತ್ತೆ. ಸೊ ಇವಾಗ ಬಿಟ್ಟರೆ ಕರೆಕ್ಟಾಗಿರುತ್ತೆ. ಸೊ ಸುಷ್ಮಾ ಬಂದ್ಬಿಟ್ಟು ಮೇಲ್ಗಡೆ ರೆಡಿ ಆಗ್ತಿದ್ದಾರೆ. ಸರಿ ಅಂತ ನಾನು ಇಂಟ್ರೋ ಬ್ಲಾಗ್ ತೆಗ್ಬಿಡೋಣ ಅಂತ ಇಂಟ್ರೋ ಬ್ಲಾಗ್ ತೆಗಿತಾ ಇದ್ದೀನಿ. ಸೊ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಕಡೆ ಏನಿದೆಯೋ ನಾವು ಬೆಸ್ಟ್ ಕೊಡ್ತೀವಿ. ನಿಮ್ಗೆ ಏನಾದರೂ ಚೆನ್ನಾಗಿತ್ತಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹೌದು, ಇವತ್ತು ಬಂದ್ಬಿಟ್ಟು ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಇದ್ದೀನಿ. ಹಾಗೆ ಗಾಡಿ ಬಂದ್ಬಿಟ್ಟು ಸ್ವಲ್ಪ ರೆಡಿ ಮಾಡಿದ್ದೀನಿ. ಸೊ ಏನೇನು ರೆಡಿ ಮಾಡಿದ್ದೀನಿ, ಏನು ಎಂತ ಅಂತ, ಏನು ಸಮಾಚಾರ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಡೀಟೇಲಾಗಿ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಫೈನಲಿ ನೋಡಿ, ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟೆ. ಏನೂ ಇಲ್ಲ, ಟೈರ್ ಚೇಂಜ್ ಮಾಡಬೇಕು ಮತ್ತು ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಿಬಿಟ್ರೆ ಫುಲ್ ರಿಸ್ಟೋರೇಷನ್ ಆಗಿದೆ ಗಾಡಿ. ನೆನ್ನೆ ಹೋಗ್ಬಿಟ್ಟು ಮಿರರ್ ಎಷ್ಟೊಂದು ಜನ ಹಾಕಿ ಅಂತ ಅಂದ್ರಿ. ಮಿರರು ಹಾಕಿದ್ದೀನಿ ಮತ್ತು ಸ್ಟಿಕ್ಕರ್ ಕಿಟ್, ಸೊ ಸ್ಟಾಕ್ ಬರುತ್ತಲ್ಲ ಶೋರೂಮಿಂದನೇ, ಸೊ ಅದು ಹಾಕಿದ್ದೀನಿ. ಮತ್ತು ಇಲ್ಲಿ ಸುಷ್ಮಾ ಅಂತ ಹಾಕಿದ್ದೀನಿ. ಚೆನ್ನಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ಕಾರ್ತಿ ಅಂತ ಹೊಡಿಯೋಣ ಅಂತ ಇದ್ದೀನಿ. ಹೋಗೋಣ ಬಾ. ಓಂ ನಮಃ ಶಿವಾಯ. ಶೇರ್ ಮಾಡಿಕೊಂಡೆ. ಓಂ ನಮಃ ಶಿವಾಯ. ಎಲ್ಲ ತಗೊಂಡೆ ತಾನೆ ಪ್ರಾಡಕ್ಟ್ ಎಲ್ಲ, ಏರ್ ಡ್ರೈಯರ್ ಎಲ್ಲ ಸಾಕಾ? ಬಾಯ್. ಹೋಗೋಣ. ಸಾಕು ಸಾಕು. ಆ್ಯಕ್ಚುಲಿ ಇವತ್ತು ಬೇರೆ ಭಾನುವಾರ. ಆ ಈವೆಂಟು ನೆನ್ನೆನೇ ಆಗಬೇಕಿತ್ತು ತಾನೇ. ಹಾಂ 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 ಹಾಂ. ಬಿಡು, ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ. ಸೈಕಲ್ಗೆ ನೋಡಿ ಹೆಲ್ಮೆಟು. ರೈಟ್ ತಗೊಳ್ಳೋಣ. ಬಿಸಿಲಲ್ಲ ತುಂಬ, ಸಮ್ಮರ್. ಹಾಂ, ಇವತ್ತು ಈವೆಂಟ್ ಇಟ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಹೇಳಿದ್ರೆ ಹೆಂಗೆ ಅಪ್ಪ. ನಾನು ಬರೇ ನೈಟ್ ನಾನು ಆಚೆ ಹೋಗ್ಬಿಟ್ಟಿದ್ದೆ. ನೈಟು ನಿದ್ದೆನೇ ಮಾಡಿಲ್ಲ. ಸುಷ್ಮಾ, ಹಂಗೆ ಲಾಂಗ್ ಡ್ರೈವ್ ಹೋಗೋಣ. ಜಸ್ಟ್ 26 ಕಿಲೋಮೀಟ್ರು ಲಾಂಗ್ ಡ್ರೈವಾ? ಜಸ್ಟ್ 26 ಕಿಲೋಮೀಟ್ರು ಅಷ್ಟೇ. ಬೆಂಗಳೂರು? ಹಾಂ. ಸರಿ, ವುಮೆನ್ಸ್ ಡೇ ಏನು ಸ್ಪೆಷಲು? ನೆನ್ನೆನೇ ಹೋಯ್ತು ವುಮೆನ್ಸ್ ಡೇ. ಜೀವನನೇ ಕೊಟ್ಟಿದ್ದೀನಿ, ಇನ್ನೂ ಏನು ಬೇಕಪ್ಪ ಸುಷ್ಮಾ ನಿನಗೆ? ಇಲ್ಲ ಪಾಪ, ಏನೂ ಕೇಳಿಲ್ಲ. ಸರಿ, ಏನು ಬೇಕು? ಯಾಕೆ, ಏನಾದರೂ ಬೇಕಾ?
ಸರಿ, ಏನು ತಿಂತೀಯ ಹೇಳು, ಅದು ಕೊಡಿಸ್ತೀನಿ. ಅದು 20,000 ಇರಲಿ, 25,000 ಇರಲಿ, ಏನು ಬೇಕು. ಸೈಲೆಂಟ್ ಆಗಿದೆಯಲ್ಲ, ಅದಕ್ಕೆ. ಭಯ ಇದೆಯಾ? ಏನು ಭಯ ಪಡಬೇಡ. ನೋಡಿ ಇಲ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ನಾನು ಆಲ್ರೆಡಿ ಹೇಳಿದ್ದೆ ತಾನೆ ನಿನಗೆ, ವಿನ್ ಆಗ್ತೀಯೋ ಇಲ್ಲ ಸೋತೋಗ್ತೀಯೋ ಅದು ಮ್ಯಾಟ್ರ್ ಬರಲ್ಲ. ಹಾಂ, ಹಾಂ 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 ಬಿಡು, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ನೋಡಿಲಿ, ಇವಾಗ ಈವೆಂಟ್ ಹೋಗ್ತಾ ಇದ್ದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಭಯ ಪಡಬೇಡ, ನಿನ್ನ ಟ್ರೈ ಏನಿದೆಯೋ ಕೊಡು, ಓಕೆನಾ? ಸೋಲ್ತೀವೋ ಗೆಲ್ತೀವೋ ಅದು ಬೇಡ. ಸೋತೋಗಿದ್ರೆ ಒಂದು ಎಕ್ಸ್ಪೀರಿಯೆನ್ಸು, ಗೆದ್ದರೆ ಅದೊಂದು ಎಕ್ಸ್ಪೀರಿಯೆನ್ಸು, ಓಕೆನಾ? ಅಷ್ಟೇ. ಇದೇನಪ್ಪ ಇದು ಟ್ರಾಫಿಕ್ಕು. ಸಿಗ್ನಲ್ ಇಲ್ಲ, ಏನಾದರೂ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟು ಅನಿಸುತ್ತೆ ಪಾಪ, ಆಕ್ಸಿಡೆಂಟ್ ಅನಿಸುತ್ತೆ. ಹಾಂ, ಆಕ್ಸಿಡೆಂಟೇ ಪಾಪ, ಏನಾಗಿರಬಾರ್ದು. ಹಾಂ, ಇಲ್ಲ ರೈಟ್ ಸೈಡಲ್ಲಿ ಗಾಡಿ ಐತೆ ಅನಿಸುತ್ತೆ, ಗೊತ್ತಿಲ್ಲ, ತಡಿ ನೋಡೋಣ. ಅಂದೇ ತಾನೆ ಆಕ್ಸಿಡೆಂಟೇ. ಕಾರಾ? ಹಾಂ, ಆಕ್ಸಿಡೆಂಟು. ಹೆಚ್ಚಾಗಿಲ್ಲ, ಹಿಂದಿಂದೆ ಗುದ್ದೋರೆ. ಸ್ವಲ್ಪ ಸೇಫಾಗಿ ಓಡಿಸಿಪ್ಪ ಎಲ್ಲರೂ. ಈ ಗೂಗಲ್ ಮಾತಾಜಿನೂ ಒಂದೇ, ಈ ವೈಫು ಒಂದೇ, ಕರೆಕ್ಟಾ ರೂಟು? ಫಸ್ಟು ಮೊಬೈಲ್ ಓಡರ್ ಹಾಕ್ಸ್ಕೊತೀನಿ ತಡಿ. ಈಟಾಯಿತು ಗಾಡಿ, ಕಿಚ್ತಿದೆ, ನನ್ನ ಬಿಟ್ಬಿಡೋ ಅಂತ. ಏನೋ ತಲೆ ಕೆಡಿಸ್ಕೊಂಬೇಡ, ಬ್ರೇಕ್ ಹಾಕಿದ್ರೆ. ಸುಷ್ಮಾ, ಬ್ರೇಕ್ ಹಾಕಿದ್ರೂ ತಲೆ ಕೆಡಿಸ್ಕೊಂಬೇಡ, ಯಾಕಂದರೆ ABS ಐತೆ. ಏಯ್, ನನ್ನ ಥರ ಯಾರೂ ಮೈಂಟೈನ್ ಮಾಡಲ್ಲ, ಯಾಕಂದರೆ ಈ ಸ್ಟಿಕ್ಕರ್ ಹಾಕುವಾಗನೇ ಆ ಸ್ಟಿಕ್ಕರ್ ಅದೇ ಅಂಗಡಿಯವನು ಬಬುಲ್ಸ್ ಬಂದ್ಬಿಡ್ತ ಅಂತ ಅಂದ್ಬಿಟ್ಟು ಇರೋ ಸ್ಟಿಕ್ಕರನ್ನೆಲ್ಲ ಬಿಚ್ಚಿಬಿಟ್ಟು ತಿರ್ಗಾ ನಾನು ಬಂದ್ಬಿಟ್ಟು ಶೋರೂಮಲ್ಲಿ ಹೋಗಿ ಸ್ಟಿಕ್ಕರ್ ಹಾಕ್ಸೋನು ನಾನು. ಆ ಥರ ನಾನು ಲೈಟಾಗಿಲ್ಲ, ಇಲ್ಲಿ ಫುಲ್ಲು ಸೈಡ್ಗೆ ಹಾಕ್ದ, ಫುಲ್ ಬಬುಲ್ಸು ಸರಿಯಾಗಿ ಕೂತಿಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ತಿರ್ಗಾ ಬಿಚ್ಚಿಬಿಟ್ಟು ತಿರ್ಗಾ ಹಾಕ್ಸಿದ್ದು. ಅರ್ಥ ಆಯ್ತಾ? ಆ ಥರ ಪರ್ಫೆಕ್ಷನ್ ನೋಡೋನು ನಾನು.
ಆಮೇಲೆ ಮನೇಲಿ ಕೂಡ ಐತೆ ಅಲೆ ಮಿರರು, ಅದೇ ಆಗ್ಬೋದಿತ್ತು ತಾನೆ. ನಾನು ಯಾಕೆ ಹೊಸದು ಆರ್ಡ್ರ್ ಮಾಡಿ ಹಾಕಿದ್ದು? ಈ ಮಿರರ್ ಬರೋಕ್ಕೆ 2 ದಿನ ವೆಯ್ಟ್ ಮಾಡ್ತಿದ್ದೆ. ಶೋರೂಮಲ್ಲಿ ಮಿರರ್ ಇಲ್ಲ. ಸ್ಟ್ರೈಟಾ? ಇನ್ನು ಒಂದೇ ಒಂದು ಮಾಡಿಸ್ಬೇಕು, 2 ಮಾಡಿಸ್ಬೇಕು. ನೀಟಾಗೆ ಸರ್ವೀಸು ಮತ್ತು ಚೈನ್ ಸ್ಪ್ರಾಕೆಟ್ ಹಾಕ್ಸ್ಬಿಟ್ರೆ ಮಸ್ತಾಗಿರುತ್ತೆ ಗಾಡಿ. ಹಾಂ, ರೈಟಾ? ಇರು ತಾಳ್ಮೆಯಿಂದ ವೆಯ್ಟ್ ಮಾಡು. ಈ ರೈಟಾ? ಏ ಕರೆಕ್ಟಾ? ಗೂಗಲ್ ಮಾತಾಜಿ. ಯಾಕೆ ಗೊತ್ತಾ, ನಾನು 1 ಅವರ್ ಬೇಗ ಬಿಟ್ಟೆ. ಈ ಉಪೇಂದ್ರ ಸರ್ ಮನೇನಾ? ಹಾಂ, ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲಪ್ಪ. ಯಾವ ಏರಿಯಾ ಇದು? ತಿರ್ಗಾ ನಿನ್ನ ರಿಂಗ್ ರೋಡ್ ಮೇಲೆ ಕರ್ಕೊಂಬರ್ತಾ ಇದೆಯಾ? ಏ ನೀನು ಸುಷ್ಮಾ, ಸಿಕ್ಕಾಪಟ್ಟೆ ನನ್ನ ಬೇಜಾರು ಮಾಡಿಸ್ತಿದ್ಯಾ ನೀನು. ತಿರ್ಗಾ ರಿಂಗ್ ರೋಡ್ ಜಾಯಿನ್ ಮಾಡ್ತಿದ್ದೆ. ಒಂದೇ ಒಂದು ವೀಲಿಂಗ್ ತೆಗ್ಬಿಟ್ಲಾ? ವೀಲಿಂಗು ತಿರ್ಗಾ ರಾಂಗಾ ರೂಟು? ಊರೆಲ್ಲ ಸುತ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋಕ್ಕೆ. ಸ್ಟ್ರೈಟಾ ಲೆಫ್ಟಾ ರೈಟಾ? ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ? 16ನಾ? ಸರಿ ಇರಿ ಗೈಸ್, ನಾನು ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊರೆಲ್ಲ ಸುತ್ತಬೇಕು ಅನ್ಸುತ್ತೆ ಇವಳನ್ನ ಇಟ್ಕೊಂಡು. ಏನಾದ್ರು ಪ್ಲ್ಯಾನ್ ಗಿನ್ ಮಾಡಿದ್ಯಾ ಏನೋ? ಸರಿ ಗೈಸ್, ನಾನು ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಫೈನಲಿ ಬಂದ್ವಿ. ಸಾಕಾಗ್ಬಿಟ್ಟಿದೆ. ಇನ್ನು ಯಾರೂ ಬಂದಿಲ್ಲ, ಖಾಲಿ ಐತೆ ಚಾರೆಲ್ಲ. ಹಾಂ, ಬೇಗ ಬಾ 4 ಗಂಟೆ ಆಯಿತು, ಹಂಗೆ ಹಿಂಗೆ ಅಂತ ನಾನೆಲ್ಲ ಹೇಳಿದ್ದು, ಅವರೇ ಹಂಗೆ ಹೇಳಿದ್ದು. ಅಯ್ಯ, ಯಾರೂ ಬಂದಿಲ್ಲ. ಸೆಕೆ ಬೇರೆ ಆಗ್ತಾ ಇಲ್ಲ. ಸೆಕೆ ಫುಲ್ಲು ಶಿವರ್ ಆಗ್ತೈತೆ. ಯಾಕೆ? ನಾನು ಆಲ್ರೆಡಿ ಹೇಳ್ದೆ ತಾನೆ, ಭಯ ಪಡಬೇಡ. ಪಾರ್ಟಿ ಹಾಲು. ಹಾಂ, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗಂತೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದರೆ ನನ್ನ ವರ್ಕ್ ಮಾತ್ರ ನನಗೆ ಇಷ್ಟ ಕೊಡಬೇಕು ಅನ್ನೋದು ಮಾತ್ರ. ಆದರೆ ಏನು ಪ್ರಿಪರೇಷನ್ ನಾನು ಏನು ಮಾಡಿಲ್ಲ. ಇವಾಗ ಮಾಡೆಲ್ಸ್ ಬರ್ತಾರೆ, ಹೆಂಗೆ ಅವ್ರಿಗೆ ರೆಡಿ ಮಾಡೋದು, ಎಲ್ಲಿ ಕೂತ್ಕೊಂಡು ರೆಡಿ ಮಾಡೋದು ಅನ್ನೋದೇ ಟೆನ್ಷನ್. ಏನು ಮಾಡಬೇಡ, ನಿನ್ನ ಕೆಲಸ ನೀನು ಮಾಡೋ ಅಷ್ಟೇ ಸಾಕಾ. ನನ್ನ ಕೆಲಸ ನಾನು ಮಾಡ್ತೀನಿ. ಮೇ ಬಿ ನಾನು ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಇರಿಟೇಷನ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾನು ಏನೂ ಮಾತಾಡಲ್ಲ. ಆದಷ್ಟು ಇವಾಗಲೇ ಬೇಗ ಮಾತಾಡ್ಕೊಂಬಿಡ್ತೀನಿ. ಏನೇನಲ್ಲ ಮಾತಾಡಬೇಕು. ಹಾಂ, ಹೆಂಗೋ ಡೌಟ್ ಕ್ಲಿಯರ್ ಆಯ್ತಪ್ಪ. ಕರೆಕ್ಟ್ ತಾನೇ? ಬ್ಯಾನರ್ ಎಲ್ಲ ಹಾಕಿದ್ರೆ ಹೌದು, ನಾನು ಸ್ಟಾರ್ಟಿಂಗ್ ಹೇಳಿರ್ತೀನಿ ಏನೋ ಗೊತ್ತಿಲ್ಲ, ಒಂದೊಂದು ಸಲ ಹೇಳ್ಬಿಡೋಣ. ಇದು ಏನು ಈವೆಂಟು? 2 ಕಂಪ್ನಿ ಬಂದು ಕೊಲಾಬ್ ಮಾಡಿ ವುಮೆನ್ಸ್ ಡೇಗೋಸ್ಕರ ಅಂತ ಅಂದ್ಬಿಟ್ಟು ಮೇಕಪ್, ಅಂದರೆ ಹೆಂಗೆ ಹೇಳೋದು ನಾನು ನಿಮಗೆ, ಇವಾಗ ಮಾಡೆಲ್ಸ್ ಎಲ್ಲ ಇರ್ತಾರಲ್ಲ ಅವನ್ನೆಲ್ಲ ಕರ್ಕೊಬಂದು ಯಾರೇ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೋ ಅವ್ರಿಗೆ, ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ ಅಷ್ಟು ಚೆನ್ನಾಗಿ. ಇವಾಗ ಹೆಂಗೆ ಹೇಳೋದು, ಇವಾಗ ಮೇಕಪ್ ಆರ್ಟಿಸ್ಟು ಮಾಡೆಲ್ನ ಅವರೇ ಕರ್ಕೊಂಡು ಬರ್ತಾರೆ. ಆಮೇಲೆ ಕಾಸ್ಟ್ಯೂಮ್ಸು ಜ್ಯುವೆಲ್ಸ್ ಎಲ್ಲ ಅವ್ರದ್ದೇ. ಜಸ್ಟ್ ಬಂದು ನಮ್ಮ ಪ್ರಾಡಕ್ಟ್ನ ಇಟ್ಕೊಂಡು ಬಂದು ಅವ್ರಿಗೆ ಮೇಕಪ್ ಮಾಡೋದಷ್ಟೇ. ಇದರಲ್ಲಿ ಯಾರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೋ ಅವ್ರಿಗೆ ಬಂದು ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು 3 ಇರುತ್ತೆ. ಇದರಲ್ಲಿ ವಿನ್ ಆಗ್ತಾರಲ್ಲ ಅವ್ರನ್ನ ಬಂದು ಇವಾಗ ಅದು ಏನು ಫ್ಯಾಷನ್ ಶೋ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ಬಂದು ನಮ್ಮನ್ನ ಕರ್ಕೊಂಡೋಗಿ ಮಾಡೆಲ್ಗೆ ಬಂದು ಪರ್ಮನೆಂಟಾಗಿ ಮೇಕಪ್ ಆರ್ಟಿಸ್ಟ್ ಆಗಿ ಇರೋಕ್ಕೆ ಅಂದ್ಬಿಟ್ಟು ಈ ದಿನ ಮಾಡ್ತಿರೋದಂತೆ 2 ಕಂಪ್ನಿ ಸೇರಿ.
2 ಕಂಪನಿನ 4 ಕಂಪನಿ ಗೊತ್ತಿಲ್ಲ ನನಗೆ ಸೀರಿಯಸ್ ಆಗಿ. ಕಂಪನಿದ ಬಗ್ಗೆ ಎಲ್ಲ ಗೊತ್ತಿಲ್ಲ, ಆದರೆ ಏನಕ್ಕೆ ರೀಸನ್ ಅಂತ ಕೇಳಿದ್ಕೆ ಈ ರೀಸನ್. ಕೆಲವೊಬ್ರು ಪ್ರಮೋಷನ್ ಅಂತ ತಿಳ್ಕೊಂಬಿಡ್ತಾರೆ. ಅಪ್ಪ ಮೆನ್ಷನ್ ಮಾಡ್ತಾ ಇದ್ದೀವಿ, ಪ್ರಮೋಷನ್ ಇಲ್ಲ. ಸೊ ವಿಡಿಯೋ ಎಂಡ್ ತನಕ ನೋಡಿದ್ರೆ ಗೊತ್ತಾಗಲ್ಲ, ಮೇ ಬಿ ಅರ್ಧ ಬರ್ಧ ನೋಡಿದ್ರೆ ಪ್ರಮೋಷನ್ ಹಂಗೆ ಹಿಂಗೆ ಅಂತ ಮೈಂಡಿಗೆ ಬರ್ತಾರೆ. ಸೊ ಪ್ರಮೋಷನ್ ಇಲ್ಲ, ಸೊ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಬೇರೆ ನಮ್ಮನ್ನೇ ನೋಡ್ತಿದ್ದಾರೆ, ಬ್ಲಾಗ್ ಮಾಡ್ತಾ ಇದ್ದೀವಲ್ಲ. ಇದು 8ನೇ ವರ್ಷ ಅಂತ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇರೋದು. ಹೌದಾ? ಅಂದರೆ ಇವಾಗಲೇ ನಾನು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಸರಿ ಗೈಸ್, ನಾನು ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟ ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಬಾಯ್.